ಅಯೋಧ್ಯೆಯಲ್ಲಿ ಶ್ರೀರಾಮನು ಪ್ರಜೆಯ ಪ್ರೀತಿಯನ್ನು ಸಂಪಾದಿಸುತ್ತಿದ್ದ. ಅವನ ಶೀಲ, ಧೈರ್ಯ, ಸತ್ಯನಿಷ್ಠೆ, ಧರ್ಮದ ಪಾಲನೆ ಎಲ್ಲರಿಗೂ ಆದರ್ಶವಾಗಿತ್ತು. ರಾಜ ದಶರಥನು ವೃದ್ಧನಾಗಿದ್ದುದರಿಂದ ತನ್ನ ಮಕನಾದ ರಾಮನಿಗೆ ರಾಜ್ಯಾಭಿಷೇಕ ಮಾಡಲು ನಿರ್ಧಾರ ಮಾಡಿಕೊಂಡನು. ದಶರಥನು ವಶಿಷ್ಠರು ಮತ್ತು ಸಚಿವರನ್ನು ಕರೆದು ರಾಮನ ರಾಜ್ಯಾಭಿಷೇಕದ ಬಗ್ಗೆ ಆಲೋಚನೆ ಮಾಡುತ್ತಾನೆ. ಅಯೋಧ್ಯ ಜನತೆ ರಾಮನನ್ನು ರಾಜನಾಗಿ ನೋಡಲು ಉತ್ಸಾಹದಿಂದ ತಯಾರಿ ಮಾಡುತ್ತಾರೆ. ಮಂತ್ರಿ ಸುಮ್ಮನೆ ಕೈಕೆಯ ಮನಸ್ಸಿನಲ್ಲಿ ವಿಷ ಬಿತ್ತಲು ಪ್ರಾರಂಭಿಸುತ್ತಾಳೆ. ಮಂತ್ರಿಯು ಕೈಕೆಗೆ 2 ವರಗಳನ್ನು ನೆನಪಿಗೆ ತರುತ್ತಾಳೆ. ದಶರಥನು ತಾನೊಬ್ಬ ಯುದ್ಧದಲ್ಲಿ ಕೊಟ್ಟ ಮಾತು. ಕೈಕೆಯು ರಾಮನ ಅಭಿಷೇಕವನ್ನೇ ತಡೆಯುವ ಮತ್ತು ತನ್ನ ಪುತ್ರ ಭರತನಿಗೆ ರಾಜ್ಯವನ್ನೇ ನೀಡುವಂತೆ ಮಾತು ಕೇಳಿಸುತ್ತಾಳೆ. ಕೈಕೆಯ ವರ ಕೇಳಿದ ದಶರಥನು ಆಘಾತದಿಂದ ನಿಷ್ಕ್ರಿಯನಾಗಿ ಬಿದ್ದು ಬಿಡುತ್ತಾನೆ. ರಾಮನು ತನ್ನ ತಂದೆಯ ಮಾತು ಪಾಲಿಸಲು ತಯಾರಾಗುತ್ತಾನೆ. ಅವನು ನಿರ್ಲಿಪ್ತತೆಗೆ ಮಾದರಿಯಾಗುತ್ತಾನೆ. ಸೀತೆ ಶ್ರೀರಾಮನೊಂದಿಗೆ ಅರಣ್ಯಕ್ಕೆ ಹೋಗಲು ಒತ್ತಿರಿಸುತ್ತಾಳೆ. ಲಕ್ಷ್ಮಣನು ರಾಮನಿಗೆ ನಡೆದ ಅನ್ಯಾಯವನ್ನು ಕೇಳಿ ಕೋಪದಿಂದ ಉದ್ರಿಕ್ತಗೊಳ್ಳುತ್ತಾನೆ. ರಾಜ್ಯಕ್ಕಾಗಿ ನಡೆದ ಈ ದುಷ್ಕೃತ್ಯವನ್ನು ತಪ್ಪಿಸಲು ರಾಜರ ಮುಂದೆ ಶಸ್ತ್ರಹಸ್ತವಾಗೋಣ ಎಂದು ಹೇಳುತ್ತಾನೆ. ರಾಮನು ಶಾಂತಿಯುತವಾಗಿ ಪ್ರತಿಕ್ರಿಯಿಸಿ, ಧರ್ಮ ಪಾಲನೆಯೇ ತನ್ನ ಪ್ರಥಮ ಕರ್ತವ್ಯ ಎಂದು ಹೇಳುತ್ತಾನೆ. ಲಕ್ಷ್ಮಣನ ಕೋಪವನ್ನು ಶಮನಗೊಳಿಸುತ್ತಾನೆ. ಸೀತೆ ರಾಮನೊಂದಿಗೆ ಅರಣ್ಯಕ್ಕೆ ಹೋಗಲು ಹಠ ಮಾಡುತ್ತಾಳೆ. ಪತ್ನಿಯಾಗಿ ತನ್ನ ಧರ್ಮವನ್ನು ಪಾಲಿಸಲು ಈ ತ್ಯಾಗವನ್ನು ಅವಳು ಸ್ವೀಕರಿಸುತ್ತಾಳೆ. ರಾಮನು ಸೀತೆಗೆ ಅರಣ್ಯದ ಕಠಿಣತೆಯ ಬಗ್ಗೆ ವಿವರಿಸುತ್ತಾನೆ, ಆದರೆ ಸೀತೆ ತನ್ನ ನಿರ್ಧಾರದಿಂದ ಹಿಂದೆ ಬೀಳುವುದಿಲ್ಲ. ಲಕ್ಷ್ಮಣನು ಕೂಡ ಅವರ ಜೊತೆಗೆ ಅರಣ್ಯವಾಸ ಮಾಡುವುದು ತೀರ್ಮಾನಿಸುತ್ತಾನೆ. ರಾಮನೇ ತನ್ನ ದೇವರು ಎನ್ನುತ್ತಾನೆ. ರಾಮನು ಅರಣ್ಯಕ್ಕೆ ಹೋಗಲು ಸಿದ್ಧರಾಗುತ್ತಿರುವುದನ್ನು ಕಂಡು ದಶರಥನು ಶೋಕವಶನಾಗಿ ಅಳುತ್ತಾನೆ, ತಡೆಯಲು ಆಗದೆ ನರಳುತ್ತಾನೆ. ತಾಯಿಯಾದ ಕೌಸಲ್ಯೆ ರಾಮನ ತ್ಯಾಗವನ್ನು ನೋಡಿದಾಗ ಗರ್ವ ಮತ್ತು ದುಃಖ ಎರಡನ್ನೂ ಅನುಭವಿಸುತ್ತಾಳೆ. ಲಕ್ಷ್ಮಣನು ಅರಣ್ಯಕ್ಕೆ ಹೊರಡುವಾಗ ಸುಮಿತ್ರೆ ಅವನಿಗೆ ಧೈರ್ಯ ತುಂಬಿದ ಮಾತುಗಳಿಂದ ಆಶೀರ್ವಾದಿಸುತ್ತಾಳೆ. ಅಯೋಧ್ಯೆಯ ಜನತೆ ರಾಮನ ಪಾದ ಸೇರುತ್ತಾ ಅರಣ್ಯದವರೆಗೆ ಹಿಂಬಾಲಿಸುತ್ತಾರೆ. ರಾಮ, ಸೀತೆ, ಲಕ್ಷ್ಮಣರು ತಮಸಾ ನದಿಯ ತಟದಲ್ಲಿ ಮೊದಲ ರಾತ್ರಿ ವಿಶ್ರಾಂತಿಗೊಳ್ಳುತ್ತಾರೆ. ರಾಮನು ತನ್ನ ಜನರನ್ನು ನೋಡುವಾಗ ತನ್ನ ತ್ಯಾಗದ ಭಾರವನ್ನು ಮನಸ್ಸಿನಲ್ಲಿ ಹೊರುತ್ತಾನೆ. ಅವರು ಗಂಗೆಯ ದಡ ಸೇರುತ್ತಾರೆ. ಶ್ರೀರಾಮನು ಪ್ರಕೃತಿಯ ಸೌಂದರ್ಯವನ್ನು ನೋಡುತ್ತಾ ಶಾಂತಿಗೆ ಒಳಗಾಗುತ್ತಾನೆ. ಅಯೋಧ್ಯೆಯಲ್ಲಿ ವಶಿಷ್ಠರು ರಾಜಕೀಯ ಸ್ಥಿತಿಗತಿಯ ನಿಯಂತ್ರಣಕ್ಕಾಗಿ ಕಾರ್ಯಪ್ರವೃತ್ತರಾಗುತ್ತಾರೆ. ಕೈಕೆಯೂರಿನಲ್ಲಿ ಇರುವ ಭರತನಿಗೆ ರಾಮನ ವನವಾಸದ ಸುದ್ದಿ ತಲುಪುತ್ತದೆ. ಭರತನಿಗೆ ತಾಯಿಯ ವರಗಳು ತಿಳಿದಾಗ ಆಘಾತವಾಗುತ್ತದೆ ಮತ್ತು ತಾನಿಲ್ಲದಂತೆ ನಡೆದ ಅನ್ಯಾಯವನ್ನೇ ಬಯಲಿಗೆ ತರುತ್ತಾನೆ.